ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಂತಂದ್ರೆ ನನಗೆ ಕರೆ ಹೇಳ್ಬೇಕಂತಂದ್ರೆ ಇದನ್ನ ರಿವ್ಯೂ ವೀಡಿಯೋಸ್ ಮಾಡೋದನ್ನ ಕರೆ ಅಂತಂದ್ರೆ ನನಗದು ಎಂಡ್ ಮಾಡ್ಬೇಕನ್ಸ್ಲಿಕ್ಕತ್ತ. ಸೊ ಹೆಂಗಾಗ್ಯದ ಗೊತ್ತೇನ, ಟ್ರೈನ್ ಹೋದ್ಮೇಲೆ 2 ದಿನ ಬಿಟ್ಟು ಟಿಕೆಟ್ ತೊಳಿಗತ್ತೀನಿ ಅನ್ಸ್ಲಿಕ್ಕತ್ತದ ನನಗೆ. ಆ್ಯಂಡ್ ಚಂದ ಕಾಣಸಾತೀನಿ ಅನ್ಸಾತದು. ಸೊ ಏನಾಗ್ತದಂತಂದರೆ ನೆಕ್ಸ್ಟಲ್ಲಿ ಅಂದರೆ ಹಿಂದಿನ ದಿನ ಭಾಳ ಕೆಟ್ಟ ಜಗಳ ಆಗ್ತದೆ ಹೆಣ್ಮಕ್ಳು ನಡ್ಬೇಕು. ಸೊ ಅವಳ ರೇಂಜಿಗೆ ನಾವು ಇಳೋಕ್ಕಾಗಂಗಿಲ್ಲ ಅಂತ ಹೇಳಿ ಅಶ್ವಿನಿ ಅವ್ರು ಹೇಳ್ತಾರೆ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಕ್ಲಾಸಿಗೆ ಹೋಗೋದಿರ್ತದೆ. ಓಕೆ, ಕ್ಲಾಸಿಗೆ ಹೋಗೋದಿದ್ದಾಗ ಗಿಲ್ಲಿ ಕ್ಲಾಸಿಗೆ ಬರ್ತಾರೆ. ಬಂದಮೇಲೆ ಪ್ರಿನ್ಸಿಪಲ್ ಹೇಳ್ತಾರೆ ಹೊರಗೆ ನಿಂತ್ಕೊಂಡು ನೀನು ಅಂತ. ಎಲ್ಲರೂ ಲೇಟಾಗಿ ಬಂದಿರ್ತಾರೆ ಕ್ಲಾಸಿಗೆ. ರಿಷಾ ಹೇಳ್ತಾರೆ ನಮ್ಮ ಫ್ರೆಂಡ್ ಪ್ರಿನ್ಸ್ ಏನೂ ಮಾಡಲ್ಲ ಅಂತ ಹೇಳಿ, ಅಂದರೆ ಫ್ರೆಂಡ್ ಅನ್ನೋರ್ಗತ್ಲೆ ಅವ್ರಿಗೆ ಹೇಳ್ತಾರೆ ಪ್ರಿನ್ಸಿಪಲ್ಗೆ. ಸೊ ಗಿಲ್ಲಿ ಹೇಳ್ತಾನೆ ಪ್ರಿನ್ಸಿಪಲ್ ನಮ್ಮ ಫ್ರೆಂಡ್ ಅಲ್ಲ ಸರ್, ನಮ್ಮ ಫ್ರೆಂಡ್ಸ್ ಎಲ್ಲ ಯೂತ್ಸು, ನೀವು ನಮ್ಮ ದೊಡ್ಡ ಏಜ್ದವ್ರು ಅಂತ. ನೆಕ್ಸ್ಟ್ ಪಾರ್ಟ್ ಏನಂತಂದ್ರೆ ಕಾಮಿಡಿ ನಡಿಲಿಗತ್ತಿರ್ತದೆ. ಇದ್ರೊಳಗೆ ಭಯಂಕರ ಜಗಳ ಆಗಿಬಿಡ್ತದೆ ಅಶ್ವಿನಿ ಅವ್ರದ್ದು ಕಾವ್ಯ ಅವ್ರದ್ದು. ಸೊ ಇದೇನು ಜಗಳ ನಡಿಲಿಗತ್ತಿರ್ತದೆ ಬ್ರೋ, ಕಾವ್ಯ ಅವರು ಯಾವ ನಮ್ಮನೆ ಮಾತಾಡಿದ್ರಂದ್ರೆ ಇಟ್ಸ್ ಲೈಕ್ ಬಿಗ್ ಬಾಸ್ 10 ಸಂಗೀತ ಅವ್ರಿಗೆ. ಆ್ಯಂಡ್ ಅದು ಆ್ಯಕ್ಚುಲಿ ಆಕಿನ ಸ್ಟ್ಯಾಂಡ್ ಆಕಿ ತೊಗೊಂಡಾಕಿ ಕರೆಕ್ಟೇ ಮಾತಾಡಿದ. ಅದು ಬಿಡು, ಫನಿ ಪಾರ್ಟ್ ಏನಂತ ಹೇಳ್ತೀನಿ, ನಂದು ಇರ್ಲಿ ಅಂತ ರಕ್ಷಿತಾ ಅವ್ರ ನಡವರ್ಗೆ ಬಂದು ಮಾತಾಡ್ಲಿಕ್ಕೆ. ಅದು ಆದಮೇಲೆ ರಿಷಾ ನಂದು ಇರಲಿ ಅಂತ ಹೇಳಿ ಕರ್ಕೊಂಡು ಹೋಗಕ್ಕೆ ಬಂದ್ಲು ಅಶ್ವಿನಿ ಅವ್ರಿಗೆ. ಎಲ್ಲರೂ ನಂದೊಂದು ಇರಲಿ ಅಂತ ಹೇಳಿ ಜಗಳ ಒಳಗೆ ಬರೋ ಮುಂದೆ ಒಂದು ಸ್ವಲ್ಪ ಮಂದಿ ಇದ್ರು ನನಗತ್ಲೆ. ಹೊರಗೆ ಡೋರ್ ಅದ, ಆ ಡೋರ್ ಒಳಗೆ ನಿಂತು ಹನಿಗೆ ಹಾಕಿ ನೋಡ್ಲಿಕ್ಕತ್ತಾರೆ. ಅವ್ರ ಕೈಯಾಗ ಪಾಪ್ಕಾರ್ನ್ ಕೊಟ್ಟಿದ್ರೆ, ಕುರ್ಕುರೆ ಕೊಟ್ಟಿದ್ರೆ, ದ್ಯಾಟ್ ವುಡ್ ಬಿ ದ ಬ್ಲಾಕ್ ಬಸ್ಟರ್ ಮೂವಿಗತ್ಲೆ, ನೆಕ್ಸ್ಟ್ ಲೆವೆಲ್ ಮೂವಿಗತ್ಲೆ ನೋಡ್ಕೊತ ಕೂತಿದ್ರು ಅವ್ರು. ಅಲ್ಲ, ಆ ಮನೆ ಒಳಗೆ ಜಗಳ ಹತ್ತು ಉರಿಲಿಗೆ ಹತ್ತದ. 2 ಪ್ರೇಮಿ ಹಕ್ಕಿಗಳು, ಏನದು ಪ್ರೇಮ ಹಕ್ಕಿಗಳು, ಲವ್ ಬರ್ಡ್ಸ್ ಕುಂತಿಗೆ ಮಾತಾಡ್ಲಿಕ್ಕೆ ಐ ಲವ್ ಯು, ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಅದು ಗೇಮ್ ಗತ್ಲೇನೇ ಇತ್ತು ಗೊತ್ತದೆ ಏನೋ, ಬಟ್ ಏನು ತೋರ್ಸಾರ ಅದೇ ನೋಡ್ಬೇಕಲ್ಲ ನಾ. ಸೊ ಐ ಲವ್ ಯು, ಐ ಆಮ್ ನಾಟ್ ಇಂಟ್ರೆಸ್ಟ್. ಅಯ್ಯೋ, ಇದು ನಡಿಲಿಗತ್ತ ಹೊರಗೆ. ಮನ್ಯಾನವ್ರು ಬಡ್ದಾಡಿ ಸಾಯ್ಲಿ ನಮ್ಗೆ ಬ್ರೋ. ಇವ್ರಿಬ್ರದ್ದು ನೋಡಕ್ಕಾಗಲ್ಲಾಗ್ಯದ. ಇನ್ನು ಈ ಕಣ್ಣಲ್ಲಿ ಏನೇನು ನೋಡ್ಬೇಕು, ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಕಪಲ್ಸಿಗೆ ಸರಿಯಾದ ಕಪಲ್ಸಿಗೆ ನೋಡಿದ್ರೆ ಇಟ್ಸ್ ಸೋ ಅಡಾರೇಬಲ್ ಅನ್ನಿಸ್ತಿತ್ತು. ಅಡಾರ್ ಮಾಡ್ತಿದ್ದೆ ನನಗೆ ಅದು ಅನ್ಸಾಗತ್ತಿಲ್ಲ. ನಂಗೆ ಏನು ಅನ್ಸ್ಲಿಕ್ಕೆ ಗೊತ್ತೇನ, ಚಪ್ರಿಗಳು ಯಾವ ಹೊರಗೆ ಕಳಿಸ್ತೀರಿ, ಜೋಡಿ ಎಲಿಮಿನೇಷನ್ ಒಳಗೆ ಕಪಲ್ ಎಲಿಮಿನೇಷನ್ ಅಂತ ಕಳಿಸ್ಬಿಡ್ರಿ ಅನ್ಸ್ಬಿಡತ್ತ ನನಗೆ. ನಾನು ಅನ್ಕೊಂಡಿದ್ದೆ ಸುರೇಶ್ ಹಿಂಸರಿ ತನ್ನ ಪಾಪ ಅಂತ ಹೇಳಿ. ಇನ್ಮೇಲೆ ಅವನಿಗೆ ಚಲೋ ಪಾಸಿಟಿವಿಟಿ ಆ್ಯಂಡ್ ಆಡಿಯನ್ಸ್ ಪಾಸಿಟಿವ್ಲಿ ತೊಗೋತಾರ ನೀವು. ಇಲ್ಲ ಅನ್ನ ವಾಪಸ್ ಅಲ್ಲೇ ಹೋಗೋದದ. ಅಲ್ಲ, ಸೆಲೆಕ್ಟ್ ಮಾಡೋದು ಮಾಡ ಅನ್ನ ಯಾರಿಗೆ ಸೆಲೆಕ್ಟ್ ಮಾಡಿ ಸ್ಪಂದನಾಗರೆ ಮಾಡ್ಬೇಕಿತ್ತು. ಎಷ್ಟು ಕ್ಯೂಟ್ ಕಾಣ್ತಾಳೆ, ಕಾವ್ಯಾಗ ಮಾಡ್ಬೇಕು, ಕಾವ್ಯಾನು ಕ್ಯೂಟ್ ಕಾಣ್ತಾಳೆ. ಬಟ್ ಇಲ್ಲ, ಈಕಿನ ಹರ್ಕತ್ಲೆ ಈಕಿ ಚಂದ ಅನ್ಸಲ್ಲ ಅಷ್ಟೇ ಗಾರೆ ನನಗೆ. ಇಲ್ಲ ಅಂತಂದ್ರೆ ಎವ್ರಿ ಒನ್ ಆರ್ ಗುಡ್ ಇನ್ ಲುಕ್ಸ್ ನನಗೆ. ಅಂದ್ರೆ ನಾ ಗುಣದೊಳಗಟ್ಟೆ ಚಲೋ ಕಾಣ್ತೀನಿ ನನಗೆ. ಆ್ಯಂಡ್ ಅದಾದ್ಮೇಲೆ BB ಕಾಲೇಜ್ ಡ್ಯಾನ್ಸ್ ಕಾಂಪಿಟೇಷನ್ ಡ್ಯಾನ್ಸ್ ಇರ್ತದೆ. ಅದ್ರೊಳಗೆ ಸೂರಜ್ ಮತ್ತು ಕಾವ್ಯ ಇಬ್ಬರು ಡ್ಯಾನ್ಸ್ ಮಾಡೋ ಬಂದ ಗಿಲ್ಲಿ ಮುಖ ನೋಡಿದರೆ ನನಗೆ ಪಾಪ ಅನ್ನಿಸ್ತದೆ. ಸೊ ಇದೆಲ್ಲ ಆಯ್ತು, ಫಸ್ಟ್ ಗತ್ಲೆ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆಗೋಣ ಫಸ್ಟ್ ಬರೋದೇ ಕಾವ್ಯ ಆ್ಯಂಡ್ ಸೂರಜ್ ಇವರಿಬ್ಬರದು ಡ್ಯಾನ್ಸ್ ನೋಡಿ ಪಾಪ ಎಷ್ಟು ಮೀಮ್ಸ್ ಮಾಡಿಬಿಟ್ರಿ ಗಿಲ್ಲಿ ಮೇಲೆ. ಕರೆ ಹೇಳ್ಬೇಕಂದ್ರೆ ಅವ್ರ ಡ್ಯಾನ್ಸ್ಗಿನ್ನ ಹೆಚ್ಚು ಗಿಲ್ಲಿ ರಿಯಾಕ್ಷನ್ ನೋಡೋಕೆ ಕೂತಂಗಿತ್ತು. ನಾನು ಬಿಡು ಭಾಳ ಮಂದಿ. ನೆಕ್ಸ್ಟ್ ಬರ್ತಾರೆ ಧ್ರುವಂತ್, ಚಂದ್ರಪ್ರತಾಪ್ ಆ್ಯಂಡ್ ಅಭಿಷೇಕ್. ಇವ್ರು 3 ಬರ್ತಾರೆ. ಆ್ಯಂಡ್ ಇವ್ರ ಡ್ಯಾನ್ಸ್ ನೋಡಿ ನನ್ನ ಜೀವನದಾಗ ನಾನು ಇಷ್ಟು ಡ್ಯಾನ್ಸಿಗೆ ಎಂಜಾಯ್ ಮಾಡ್ತೀನಿ ಅಂತ ಯಾವತ್ತೂ ಅನ್ಸಿಲ್ಲ. ಬಟ್ ಇವ್ರ ಡ್ಯಾನ್ಸ್ ನೋಡಿ ಭಾಳ ಕಡೆ ಎಂಜಾಯ್ ಮಾಡಿದೆ. ಇಟ್ಸ್ ಲೈಕ್ ವಾವ್, ನಾ ಪೂರಾ ಡ್ಯಾನ್ಸ್ ಮುಗಿಯುತ್ತಾನ ಹಿಂಗೆ ನೋಡಿ. ನಾನು ಓವರ್ ಆ್ಯಕ್ಟಿಂಗ್ ಅನ್ಬೇಕು ನೀವು, ಕರೆ ಇಲ್ಲ ಅಂತಲ್ಲ. ಬಟ್ ನೀವು ನನ್ನ ಮುಂದೆ ಇರ್ತಿದ್ರಂದ್ರೂ ಇದು ಓವರ್ ಆ್ಯಕ್ಟಿಂಗ್ ನೋಡಿದ್ರೆ, ಬಿಕಾಸ್ ಓವರ್ ಎಕ್ಸೈಟ್ ಆಗ ಅಂತಂದ್ರೆ ನನ್ನ ರಿಯಾಕ್ಷನ್ ಹಿಂಗೆ ಬರ್ತದೆ ಹಿಂಗೆ. ಆ್ಯಂಡ್ ಯು ನೋ ವಾಟ್, ಅದು ಡ್ಯಾನ್ಸ್ ಅಂದರೆ ಯಾವ ನಮಗೆ ಎಂಜಾಯ್ ಮಾಡಿರ್ಬೇಕು. ಆ್ಯಂಡ್ ಫೈನಲಿ ಅದರ ಟೀಮ್ ವಿನ್ ಆಗ್ತದೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ತಾರೆ ಜಾನು, ಮಲ್ಲಮ್ಮ ಅವರು ಮತ್ತು ರಕ್ಷಿತಾ. ಸೊ ಇವ್ರು 3 ಮಂದಿನೂ ಇವ್ರದ್ದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಗುಡ್ ಇರ್ತದೆ. ಬಟ್ ಮಲ್ಲಮ್ಮ ಅವ್ರ ಒಳಗೆ ನನ್ನನ್ನು ಕಂಡುಕೊಂಡೆ ಡ್ಯಾನ್ಸಿಂಗ್ ಇದ್ರೊಳಗೆ. ಬ್ರೋ ಅಂದರೆ ಅವರು ಡ್ಯಾನ್ಸ್ ಮಾಡೋಕ್ಕಾಗಲ್ಲ, ಡ್ಯಾನ್ಸ್ ಬರಲ್ಲ ಅವ್ರಿಗೆ ಹೆಂಗೆ ಯೂಸ್ ಮಾಡ್ಕೋಬೇಕಂತ ಸರಿ ಯೂಸ್ ಮಾಡ್ಕೊಂಡ್ರು ಅಂತ ಹೇಳಿ ಜಡ್ಜಸ್ ಇರ್ತಾರೆ, ಅವ್ರು ಹೇಳ್ತಾರೆ. ಕರೆ ಹೇಳ್ಬೇಕಂದ್ರೆ ನಾನು ಒಂದಿನ ಯಾವಾಗಾದ್ರೂ ಇಫ್ ಸಮ್ಹೌ ನಾ ಬಿಗ್ ಬಾಸಿಗೆ ಹೋದ್ರೆ ನನಗೂ ಹಿಂಗೆ ಯೂಸ್ ಮಾಡ್ಕೋರಿ ಪ್ಲೀಸ್, ನಾನು ಹಿಂಗೆ ನಿಂತು ಬಿಡ್ತೀನಂತ. ಹಿಂಗೆ ನನಗೆ ದೇವ್ರ ಮಾಡಿ ನಿಂದ್ರಿಸ್ಬಿಟ್ರಿ ನಾ ಹಿಂಗೆ ನಿಂದಿರ್ತೀನಂತ. ನನ್ನ ಕಡೆ ಡ್ಯಾನ್ಸ್ ಆಗೋದೇ ಇಲ್ಲ. ಆ ವೀಕೆಂಡ್ ಒಳಗೆ ಡ್ಯಾನ್ಸ್ ಮಾಡಿಸಿದ್ರೆ ಗೊತ್ತೈತೇನು ಡ್ಯಾನ್ಸಿಂಗ್ ಇರ್ತೈತೆ. ನನಗರೆ ಇಮ್ಯಾಜಿನ್ ಮಾಡ್ಕೊಂಡೆ ನಾ ಅಲ್ಲಿದ್ದೆ ಅಂದ್ರೆ ಯಪ್ಪ ಯಾವ ನಮ್ಮನೆ ಮೀಮ್ಸ್ ಹಾಕಿರ್ಬೋದು ನೋಡ್ರಿ. ದೊಡ್ಡವರೇ ಮಾತಾಡ್ತಾರೆ ಡ್ಯಾನ್ಸೇ ಮಾಡಕ್ಕೆ ಬರಲ್ಲ ಈಗಂತ. ನಾನು ನಮ್ಮ ಫ್ರೆಂಡ್ ನಾರ್ಮಲಿ ವೀಡಿಯೋಸ್ ಮಾಡತ್ತಿರ್ತೀವಿ ಡ್ಯಾನ್ಸಿಂದು.
ಸೊ ಆಕಿ ನನಗೆ ಕಲಿಸ್ತಾಳೆ. ಸೊ ಅಂದ್ರೆ ಆಕಿ ನನಗೆ ಕಳ್ಸಾನ ನಾ ವಾಪಸ್ ಡ್ಯಾನ್ಸ್ ಮಾಡಿರ್ತೀನಿ. ನಾವು ಮನೆ ಬಿದ್ದು ನಗ್ತೇವೆ ಗೊತ್ತದ ನಾವು ನನ್ನ ಡ್ಯಾನ್ಸ್ ನೋಡಿ ಪರ್ಟಿಕ್ಯುಲರ್ಲಿ. ಲಾಸ್ಟಲ್ಲಿ ಸೂರಜ್ ಮತ್ತು ಸ್ಪಂದನ ಪರ್ಫಾರ್ಮೆನ್ಸ್ ಇರ್ತದೆ ಆ್ಯಂಡ್ ಅದನ್ನು ಭಾರಿ ಇರ್ತದೆ. ಆ್ಯಂಡ್ ಅದನ್ನ ನೋಡಿ ರಾಶಿಕಾ ವಿ ಲೈಕ್ ಏನು ರಿಯಾಕ್ಟ್ ಮಾಡ್ಬೇಕು ಗೊತ್ತಾಗಂಗಿಲ್ಲ. ಈಗ ನಾ ಸ್ಯಾಡ್ ರಿಯಾಕ್ಷನ್ ಕೊಟ್ಟೆ ಅಂದ್ರೆ ಮೀನ್ಸ್ ಮಾಡಿಬಿಡ್ತಾರೆ ಅವ್ರಿಗೆ. ಕೊಡಲಿಲ್ಲ ಅಂತಂದ್ರೆ ಹೊರಗೆ ಆಗಿಬಿಡ್ತಾರೆ. ಆ್ಯಂಡ್ ದ್ಯಾಟ್ಸ್ ದ ಎಂಡ್ ಆಫ್ ದ ವಿಡಿಯೋ ಗೈಸ್. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ನಾನು ಅನ್ಕೊಂಡಿನಿ ನೆಕ್ಸ್ಟ್ ರೋಸ್ಟ್ ವೀಡಿಯೋ ಬಿಡಬೇಕಂತ, ರಿವ್ಯೂ ವೀಡಿಯೋಸ್ ಲೈಕ್ ನನಗದು ಕರೆಕ್ಟ್ ಟೈಮಿಗೆ ಮಾಡೋಕ್ಕಾಗಲ್ಲಾಗ್ಯದ. ಇವತ್ತು ಮಾಡಬೇಕು ಅಂದರೆ ಸ್ಯಾಟರ್ಡೆ ಮಾಡಬೇಕಿದ್ದು ವೀಡಿಯೋನ ಮಂಡೇ ಮಾಡಬೇಕಾಗ್ತದೆ. ಸೊ ನನಗೆ ಆ್ಯಕ್ಚುಲಿ ಅದು ಸಿಗಂಗಿಲ್ಲಾಗ್ಯದ ಟೈಮ್. ಸೊ ನನಗೆ ಅನ್ಸ್ಲಿಕ್ಕೆ ನಾ ಚಂದ ಕಾಣತ್ತೀನಿ. ನಿಮಗೆ ಹೆಂಗೆ ಅನಿಸ್ತದೆ ಅದನ್ನು ಕಮೆಂಟ್ ಮಾಡಿರಿ. ಆ್ಯಂಡ್ ಲವ್ ಯು ಆಲ್. ಬಾಯ್, ಟೇಕ್ ಕೇರ್, ಬಾಯ್.